ಸುಪ್ರೀಂ ಕೋರ್ಟ್ ಮೊನ್ನೆ 15ನೇ ತಾರೀಕು ಆದೇಶ ಮಾಡಿದಂತೆ ಫುಟ್ಪಾತ್ ವ್ಯಾಪಾರಿಗಳನ್ನ ಒಕ್ಕಲೆಬ್ಬಿಸಬಾರದು, ಅವ್ರಿಗೆ ಸೂಕ್ತ ಜಾಗವನ್ನು ಕೊಟ್ಟು ತೆರವು ಮಾಡಬೇಕು ಅಂತ. ನಾವು ಈಗ ಟೇಕಪ್ ಮಾಡ್ತಾ ಇರೋದು ಬರೀ ಒಂದು 20% ರಸ್ತೆಗಳು ಮಾತ್ರ. ಆ 20% ರಸ್ತೆಗಳು ಬಿಟ್ಟು ಉಳಿದಿದ್ದ ಕಡೆ ಅವರು ವ್ಯಾಪಾರ ಮಾಡೋದಕ್ಕೆ ಮುಕ್ತ ಅವಕಾಶ ಇದೆ. ಸೊ ನಾವ್ ಯಾರು ಎವಿಷನ್ ಮಾಡ್ತಾ ಇಲ್ಲ, ಒಕ್ಕಲೆಬ್ಬಿಸ್ತಾ ಇಲ್ಲ, ಅವ್ರಿಗೆ ಪಕ್ಕದ ರೋಡ್ಗೆ ಶಿಫ್ಟ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಅಷ್ಟೇ. ಈಗ ನೀವು ಸಾರ್ವಜನಿಕರಿಗೆ ಓಡಾಡೋದಕ್ಕೆ ರಸ್ತೆನೂ ಇರಬೇಕು, ಆದ್ರೆ ಅದಕ್ಕೆ ಯಾರು ಕೂಡ ತಾವು ಬದಲಾವಣೆ ತರಬಾರದು ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಏನಾದ್ರೂ ನಾವು ಬೇರೆ ಇನ್ನು 80% ರಸ್ತೆಗಳು ಇದಾವೆ, 80% ರಸ್ತೆಯಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಅವರು ಕೂಡ ಸಹಕಾರ ಮಾಡ್ಬೇಕು. ನಾವು ಕೇಳ್ತಾ ಇದ್ದೀವಿ, ನಮ್ದು ಹಬ್ಬಕ್ಕೆ ಕೇಳ್ತಾ ಇದ್ದೀವಿ. ಸಾರ್ವಜನಿಕರು ಇದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್. ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಈ ರಸ್ತೆಗಳಲ್ಲಿ ಯಾವುದೂ ಅಡಚಣೆ ಇರಬಾರದು ಅಂತ ಎಲ್ಲರಿಗೂ ಅನ್ವಯಿಸುತ್ತೆ. ಸುಪ್ರೀಂ ಕೋರ್ಟ್ ನ ಗೈಡ್ಲೈನ್ಸ್ ನಮ್ಗೆ ಒಬ್ಬನಿಗೆ ಅಲ್ಲ, ಅಥವಾ ಬರೀ ಇವ್ರಿಗೊಬ್ಬರಿಗೆ ಅಲ್ಲ, ಎಲ್ಲರಿಗೂ ಅನ್ವಯಿಸುತ್ತೆ. ಸುಪ್ರೀಂ ಕೋರ್ಟ್ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳಿದ ಮೇಲೆ ಅದು ದೇಶದ ಕಾನೂನು, ಅದಕ್ಕೆ ಎಲ್ಲರೂ ಸಹಕಾರ ಕೊಡ್ತಾರೆ. ಯಾರಾದ್ರೂ ಇರ್ಲಿ, ಈಗ ಅದು ನೋಡಿ ಕೆಲವರು ಪಾಪ ಐಡಿ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ, ಕೆಲವರು ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ನಾವು ಹೆಚ್ಚು ಬಿಸಾಕಾಗತ್ತಾ? ಯಾರಿಗೂ ಆ ರೀತಿ ಮಾಡೋದು ಬೇಡ. ನಾವೇನ್ ಹೇಳ್ತಾ ಇದ್ದೇವೆ, ಈ ಕೆಲವು ಮುಖ್ಯ ರಸ್ತೆಗಳು ಬಿಟ್ಟು ಬದಿಯಲ್ಲಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಅವ್ರಿಗೆಲ್ಲ ಇದರಲ್ಲಿ ನೋಟಿಸ್ ಹೆಂಗೆ ಕೊಡ್ತೀರಾ ಇವ್ರೆ? ಏನಂತ ನೋಟಿಸ್ ಕೊಡ್ತೀರಾ? ನಾವು ಆರ್ಟಿರಿಯಲ್ ಸಬಾರ್ಟಿರಿಯಲ್ ರೋಡ್ಸ್ ಅಲ್ಲಿ ಬಿಟ್ಟು ಬೇರೆ ಕಡೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ದಂಡ ವಿನಾಯಿತಿ ವ್ಯಾಪಾರಿಗಳಿಗೆ ದಂಡ ಹಾಕೋದು ಎಷ್ಟು ಸರಿ ಅನ್ನೋದು ಅದು ನಾನು ಮನೆ ಹೋಗೋರನ್ನು ನಿಮ್ಗೆ ಹೇಳಿದೆ. ಅದು 250 ರೂಪಾಯಿಯಿಂದ 10,000 1 ಲಕ್ಷವರೆಗೂ ಬೇಕಾದ್ರೂ ದಂಡ ಹಾಕ್ಬೋದು. ಅದು ನಾನು ಡಿಸ್ಕ್ರಿಪ್ಷನ್ ನಮ್ಮ ಲೋಕಲ್ ಆಫೀಸರ್ಸ್ಗೆ ಬಿಟ್ಟಿದ್ದೇವೆ. ಕೋಆಪರೇಷನ್ ಮಾಡಿದ್ರೆ ನಾಮಿನಲ್ ಆಗಿ ಮಾಡಿ, ಕೋಆಪರೇಟ್ ಮಾಡಲಿಲ್ಲ ಅಂದ್ರೆ ಸಿವಿಯರ್ ಪೆನಾಲ್ಟಿನೂ ಹಾಕಿ ಅಂತ ಹೇಳಿದ್ದೇನೆ. ಪ್ರತಿಯೊಂದು ನಾನು ಸಿಚುವೇಶನ್ ನೋಡ್ಕೊಂಡು ಮಾಡಿ ಅಂತ ಹೇಳಿದ್ದೇನೆ. ಎಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಏನಾದ್ರೂ ಒಂದು ಸುಧಾರಣೆ ಆಗ್ಬೇಕು ಬೆಂಗಳೂರಿಗೆ. ಈಗ ನಿಮ್ ಪ್ರಕಾರ ಸುಧಾರಣೆ ಆಗ್ಬೇಕಾ ಬೇಡವಾ? ಒಂದ್ ನಿಮಿಷ ಮೇಡಮ್, ಒನ್ ಬೈ ಒನ್ ಇಶ್ಯೂ, ಲೆಟ್ ಅಸ್ ಕಮ್ ಟು ಸಮ್ ಕ್ಲಾರಿಟಿ. ಪ್ರಾಬ್ಲಮ್ ಏನಾದ್ರೂ ಸಾಲ್ವ್ ಆಗ್ಬೇಕಾ ಬೇಡವಾ? ನಾನೇನ್ 100 ಸಾಲ್ವ್ ಮಾಡಕ್ಕೂ ಕೇಳ್ತಾ ಇಲ್ಲ. ಕೆಲವು ರಸ್ತೆಗಳಲ್ಲಾದ್ರೂ ಜನ ಓಡಾಡಂಗೆ ಬಿಡ್ಬೇಕು. ಸರ್, ಇವಾಗ ವರ್ಷಕ್ಕೆ 300 ಜನ ಬರೀ ಪಾದಾಚಾರಿಗಳು ಸಾಯ್ತಾ ಇದ್ದಾರೆ. ಇದಕ್ಕೆ ಯಾರು ಜವಾಬ್ದಾರಿ ಹಾಗಾದ್ರೆ? ಹೇಳಿ ಸ್ವಲ್ಪ, ಇದಕ್ಕೆ ಯಾರು ಉತ್ತರ ಕೊಡ್ತೀರಾ? ನಿಮ್ ಮನೆಯಲ್ಲಿ ಯಾರಾದ್ರೂ ಒಬ್ರು ನಿಮ್ಮ ಕುಟುಂಬದ ಸದಸ್ಯರು ರೋಡ್ ಮೇಲೆ ಅವರು ಯಾಕೆ ಸಾಯ್ತಾ ಇದ್ದಾರೆ? ಫುಟ್ಪಾತ್ ಅಲ್ಲಿ ನಡೆಯೋದಕ್ಕೆ ಜಾಗ ಇಲ್ಲ, ರೋಡ್ ಮೇಲೆ ಬಂದು ಗಾಡಿ ಯಾವಾಗ ಹಿಟ್ಟು ಆಗ್ತಾ ಇದೆ, ಸಾಯ್ತಾ ಇದ್ದಾರೆ. 300 ಜನ ಸಾಯ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಇದು ನ್ಯಾಯನಾ ಸ್ವಾಮಿ? ಏನು ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ. ಎಲ್ಲರೂ ಸಹಕಾರ ಕೊಡಬೇಕು. ಜೀವಕ್ಕಿಂತ ಮುಖ್ಯವಾಗಿರೋದು ಏನಿದೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ. ಎರಡನೇದು, ಬೆಂಗಳೂರು ಸುಧಾರಣೆ ಆಗ್ಬೇಕಂದ್ರೆ ನೀವು ನಾವು ಎಲ್ಲರೂ ಜನರು ಕೂಡ ಕೈ ಜೋಡಿಸಲಿಲ್ಲ ಅಂದ್ರೆ ಒಂದೇ ಕೈಯಿಂದ ಚಪ್ಪಾಳೆ ಹೊಡಿಯಕ್ ಆಗುತ್ತಾ? ಸುಧಾರಣೆ ಮಾಡಕ್ ಆಗುತ್ತಾ? ಎಲ್ಲರೂ ಸಹಕಾರ ಮಾಡಬೇಕು. ಯಾರೇ ಇರಲಿ, ಅಂಗಡಿಯವರು ಮುಂದಕ್ಕೆ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಬಂದಿದ್ರೆ ನಾನು ಮತ್ತೆ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ವಾಲಂಟಿಯರ್ ನೀವು ತಕೊಳ್ಳಿ. ನಾವ್ ಯಾರು ಬಂದು ನಿಲ್ಲದ ಅಂಗಡಿ ನೀವು ಮುಂದಕ್ಕೆ ಕಟ್ಕೊಂಡು ಬಂದಿರೋದನ್ನ ಎತ್ತಿ ಕಿತ್ತಾಕ್ಬೇಕು ಮಾಡ್ಬೇಕು ಅಂತಿಲ್ಲ. ದಯವಿಟ್ಟು ಇವಾಗ ನೀವು ತಕೊಳ್ಳಿ. ಈಗಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ವಾಲಂಟಿಯರ್ ಆಗಿ ನೀವು ಒತ್ತುವರಿ ಮಾಡ್ಕೊಂಡು ಬಂದಿದ್ರೆ ದಯವಿಟ್ಟು ನೀವು ತೆಗೆದುಕೊಳ್ಳಿ. ಬಲವಂತವಾಗಿ ಅದನ್ನ ತೆರವು ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಪ್ಲೀಸ್. ನೀವೇ ವಾಲಂಟಿಯರ್ ತಗೊಳ್ಳಿ. ಯಾವುದು ಸರ್ಕಾರ ಯಾಕೆ ಬಂದು ಬಲವಂತವಾಗಿ ಮಾಡಬೇಕು? ನೀವು ಒತ್ತುವರಿ ಮಾಡ್ಕೊಂಡು ಬಂದಿದ್ದೀರ ಸಾರ್ವಜನಿಕರ ಜಾಗ, ನೀವು ಸ್ವಂತ ಜಾಗದಲ್ಲಿ ನೀವು ಬಿಸ್ನೆಸ್ ಮಾಡ್ಕೊಳ್ಳಿ. ಸಾರ್ವಜನಿಕರ ಜಾಗವನ್ನು ಯಾಕೆ ಒತ್ತುವರಿ ಮಾಡ್ತೀರಾ? ಸಾರ್ವಜನಿಕರಿಗೆ ಬಿಡಿ, ಅದು ಸಾರ್ವಜನಿಕರ ಆಸ್ತಿ. ಅದು ಹಾಗೇನೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀವಿ, ಕೋಆಪರೇಟ್ ಮಾಡಿ. ಬೆಂಗಳೂರು ಇಲ್ಲ ಅಂದ್ರೆ ಸಮಸ್ಯೆಗಳು ಹೇಳೋದು ಮಾತ್ರ ನಮ್ಮ ಕೆಲಸ, ಪರಿಹಾರದಲ್ಲಿ ನಮ್ಗೆ ಏನೂ ಜವಾಬ್ದಾರಿ ಇಲ್ಲ ಅಂತ ಹೇಳಿದ್ರೆ ಹೊಗೆನ ಮಾಡಕ್ಕಾಗುತ್ತಾ ಅಂತ ವಿಚಾರ ಮಾಡಿ. ನೀವು ಸೊಲ್ಯೂಷನ್ ಅಂತ ಅಂದ್ರಿ ಸರ್. ಈಗ ಫಾರ್ ಸ್ಟ್ರೀಟ್ ವೆಂಡಿಂಗ್ ಅವ್ರಿಗೊಂದು ಪ್ರೊಟೆಕ್ಷನ್ ಆಕ್ಟ್ ಇದೆ ಸರ್, ಸ್ಟ್ರೀಟ್ ವೆಂಡರ್ಸ್ ಪ್ರೊಟೆಕ್ಷನ್ ಆಕ್ಟ್ 2015 ಅಲ್ಲಿ. ಇಟ್ಸ್ ಬೀನ್ ಅ ಡಿಕೇಡ್ ನೌ ದ ಪ್ರೊಟೆಕ್ಷನ್ ಆಕ್ಟ್ ಇಸ್ ಕಮ್. ಅದ್ರಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ ವೆಂಡಿಂಗ್ ಝೋನ್ಸ್, ನೋ ವೆಂಡಿಂಗ್ ಝೋನ್ಸ್ ಮಾಡಬೇಕು ಅಂತ. ಜಸ್ಟ್ 80% ಮಾಡಿ
ಎತ್ಕೊಡ್ರಪ್ಪ ಈ ಕಡೆ. ಗೇಟ್ ಇದೆ ಕಡೆ ಬೇಡ, ಮುಂದೇಳಿ. ಅದನ್ನು ಸೇರ್ಸ ಮಾಡ, ಅದನ್ನು ಕಿತ್ತಾಕರ ಬಣ್ಣ. ಕ್ಲಿಯರ್ ಮಾಡ್ರಿ ಅದು. ಹೊರಗಡೆ ಬರಲಿಲ್ಲ ಅಂತಂದ್ರೆ ನಿಮ್ಗೆ ಯಾವುದೇ ರೀತಿಯ ತೊಂದರೆಯಲ್ಲಿ ಬಿಸ್ನೆಸ್ ಮಾಡ್ಕೊಳ್ಳಿ. ದಯಮಾಡಿ ಟ್ರೈನಾಗ ಹೋಗ್ಬಿಡಿ, ತೆಗಿರಿ ಇಟ್ಕೊಂಡ್ರೆ ಆ ಮೂಟೆ ತೆಗಿದ್ರೆ ಟ್ರೈ ತೆಗಿದ್ರೆ ನಾಳೆ ಇದೇ ಮತ್ತೆ ರಿಪೀಟ್ ಆಯ್ತು ಅಂದ್ರೆ 5,000 ಫೈನ್ ಕಟ್ಟಬೇಕಾಗುತ್ತೆ. 5,000 ಫೈನ್ ಕಟ್ಟಿ ಮತ್ತೆ ಐಟಮ್ ಸೀಸ್ ಮಾಡಬೇಕಾಗುತ್ತೆ. ದಯಮಾಡಿ ನಿಮ್ಗೆ ನಿಗದಿಪಡಿಸುವ ಜಾಗದಿಂದ ಹೊರಗಡೆ ಇಡಕ್ಕೆ ಹೋಗ್ಬೇಡಿ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.